ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಚಾನಲ್. ಎಲ್ಲರೂ ಹೆಂಗದ್ರಿ? ನಾವಂತೂ ಆರಾಮದಿ ನೋಡ್ರಿ. ನೀವು ಆರಾಮದಿರ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡತ್ತೀವಿ. ಇವತ್ತೇನಂತಂದ್ರೆ ಶಾರ್ಟೆಡೇ ರೀ ನಮ್ಮ ಮನ್ವಿತಿನ ಸ್ಕೂಲ್ ಒಳಗೆ. ಏನದ ಮನ್ವಿತ ಯಾವ್ದು ಅಲ್ಲಿ ರಿಸಲ್ಟ್ ಐತಿ, ಪೇರೆಂಟ್ಸ್ ಮೀಟಿಂಗ್ ಐತ್ರಿ, ಮತ್ತು ಎಕ್ಸಾಮ್ ರಿಸಲ್ಟ್ ಐತೆ ಅಂತ. ನಾನು ಏನೇನು ಪಪ್ಪ ನೀನು ನಾಳೆ ಅಂಗಡಿಗೆ ಹೋಗ್ಬೇಡ, ನನ್ನ ಸ್ಕೂಲಿಗೆ ಬಾ ಅಂತೇಳಿ. ಯಾಕಂದ್ರೆ 10:30 12:00 ಬಾ ಅಂದಾರಂತ್ರಿ. ಈಗ ಬೆಳಗ್ಗೆ 6 ಗಂಟೆಯಿಂದ ಎದ್ದು ಕೂತಾನೆ. 10:30 ಅನ್ನೋರಿಗೆಲ್ಲ ನಾಷ್ಟ ಮುಗಿಸ್ಕೊಂಡು ಹೋಗೋಣ ಅಂತೇಳಿ 10:30 ಆತ್ರಿ. ಈಗ ರೆಡಿಯಾಗಿ ಹೋಗ್ಬೇಕು. ಇನ್ನೇನು 10:30 ಅಂದ್ರೆ 10:30 ಕರೆಕ್ಟ್ ಟೈಮ್ಗೆ ನಾವು ನಡೆಸಂಗಿಲ್ಲ ರೀ. ಹಾಗಾಗಿ ಸ್ವಲ್ಪ ಶನಿವಾರ ಅಲ್ರಿ, ನಾನು ನಮ್ಮ ತನ ಹೋಗಿ ಜಜ್ಜಿಗೆ ಹನುಮಂತರ ಗುಡಿಗೆ ಹೋಗಿ ಬರ್ತೀವಿ. ಈಗ ಗುಡಿಗೆ ಹೋಗಿ ಬಂದು ಆಮೇಲೆ ಅವ್ರ ಮಮ್ಮಿ ರೆಡಿ ಆಗ್ತಾಳೆ, ಅವಾಗ ಸ್ಕೂಲಿಗೆ ಹೋಗ್ತೀವಿ. ಮೊದಲು ರೆಡಿ ಆಗಿ ಡ್ರೆಸ್ ಇರಲಿ ಹೇಳ. ಅವ್ರು ಎಲ್ಲರೂ 10:30 ಬಂದರೆ ಹಂಗಿಲ್ಲ, ಸ್ವಲ್ಪ 12:30 ತನಕ ಐತಿ, ಹೋಗ್ಬೋದು. ಸ್ವಲ್ಪ ಸರಿ. ನಾನು ತನ ಸೇಮ್ ಆಗಿ ನೋಡ್ರಿ. ಪಿಂಕಿ ಬಾ ತನು. ಪಿಂಕಿ ಸಿಮ್ರಾನ್ ಪಿಂಕಿ ಪಾಂಕಿ ಪಿಂಕ್ ಆಗಿವ್ರಿ. ಅವ್ರ ಮಮ್ಮಿ ಇಷ್ಟೊತ್ತ ಅವಲಕ್ಕಿ ನಾಷ್ಟ ಮಾಡಿದ್ವಿ, ತಿಂದಿವ್ರಿ. ನೋಡ್ರಿ ಬಿಸಿಲು ಐತಿ. ಇತ್ತಾಗ ಮನೆಗಂಡು ಬಿಸಿಲು ಬಿದ್ದೈತಿ ರೀ. ಬೆಳಗ್ಗೆನ ಕೆಲಸ ಮಾಡತ್ತಾಡ್ರಿ. ನಾಷ್ಟ ಮಾಡಿ ತೆಗೋದು ಆ ಕೆಲಸ ಏನ್ರಿ. ಬಾಂಡೆ ತೆಗೆದು ಬಟ್ಟೆ ಹೋಗಿದೆ ಚಂತನ. ಓಪ ಹಾಂ ಹೋಗ್ಬರ್ರೇನಾ? ಗುಡಿ ಹೋಗ್ಬರ್ತಾನೆ, ರೆಡಿ ಆಗ ಮತ್ತೆ ಸಿಗ್ತೀವಿ ರೀ. ಸಮ್ಮರ್ ಸೀಸನ್ ಒಳಗೆ ಬಿಸಿಲು ಬರ್ತಲ್ರಿ. ಹಂಗೆ ನಮ್ಮ ಮನೆ ಒಳಗೆ ಹಿಂಗೆ ಬಿಸಿಲು ಬರತ್ತದ ನೋಡ್ರಿ. ಅದು ಹೇಳಾಕತ್ತಾನ, ಬಿಸಿಲು ಬರತ್ತದ ನೋಡಿಲ್ಲ ಒಳಗೆ. ಹಾಂ, ಸಪತ್ ಬಿಟ್ಟು ಇಲ್ಲಿ ಬರುತ್ತೆ, ಸಪತ್ ಬಿಟ್ಟು ಇಲ್ಲಿ ಬರ್ತೈತಿ. ಭಾರಿ ಸೋಮ ಅಂತಂದ್ರಿ ಅವ. ಅದು ನೋಡ್ಕೊಂಡ್ಬಿಟ್ಟ. ಶಿವ ಆತೈತಿ, ಶಿವ ಒಂದು ಅವ ನೋಡಾತಾನು. ಬಂದ್ರಿ ಹನುಮಂತವ್ರ ಗುಡಿಗೆ. ಇವತ್ತು ಶ್ರಾವಣ ಶನಿವಾರ ಅಲ್ರಿ, ಮೊದಲನೇ ಶನಿವಾರ. ಹಾಗಾಗಿ ಬಂದು ಪ್ರತಿ ಶನಿವಾರ ಬರತ್ತೇನೆ. ಸ್ಪೆಷಲ್ ಇತ್ತು ಮತ್ತು ಮನೆಯಾಗಿದ್ದಾನೆ, ಹಂಗೆ ಬಂದಿನಿ. ಓಪ ಕಾಲು ಸುಡ್ತದನ, ಬಿಸಿಲು ಬಾಯ್ ಆಯ್ತು ನೋಡ್ರಿ ಇವತ್ತು. ಸಕ್ಕರೆ ತಿಂದು ಡಿಜೆ ಮಾಡಿದ್ವಿ. ಒಂದರ ಮಸಾಲ ಬಂದ್ರಿ. ದರ್ಶನ ಆಯ್ತು. ಏನು ಕೊಟ್ರ? ಜರ ಸಕ್ರೆ, ಪುಟಾಣಿ ಸಕ್ರೆ ಕೊಟ್ರಿ. ಪ್ರಸಾದ ತೊಗೊಂಡೆ ಒಂದು 5 ನಿಮಿಷ ಕುಂತೀವಿ. ಹುಡುಗರು ಭಾಳ ಆಟ ಆಡ್ತಾವೆ ಇಲ್ಲಿ. ಮನೆಯಾಗಿತ್ತಲ್ಲ ನಾಗಪ್ಪ ಅದ, ನೀನು ಮಾಡಿದ್ವಲ್ಲ ನಾವು. ಇಲ್ಲಿ ನಮ್ಮ ಹನುಮಂತವ್ರ ಗುಡಿ ಬಾಜುನ ಗುಡಿ ಒಳಗೆ ಇಲ್ಲಿ ಒಂದು ಸಣ್ಣ ನಾಗಪ್ಪ ಗುಡಿ ಐತ್ರಿ. ನಿನ್ನಿಲ್ಲ ಹಾಲು ಹರಿದಾರೆ ಎಲ್ಲರಿಗೂ ಒಂದು ಆಲ್ಮೋಸ್ಟ್. ಹೋಗ್ತಾನೆ ಇಲ್ಲಿ ನಿನ್ನ ಹಾಲು ಹಾಕ್ಯಾರ ನಾಗಪ್ಪ. ಅದಕ್ಕೆ ನಾನು ಭಾಳ ಬಂದು ಬಾ ನೋಡ್ರಿ. ರೆಡಿಯಾಗಿ ಹೊಂಟೀವಿ ಸ್ಕೂಲಿಗೆ. ಅವರು ಬಂದರು, ನಾನು ಅಷ್ಟೊತ್ತಿಗೆ ಎಲ್ಲ ಕೆಲಸ ಮುಗಿಸ್ಕೊಂಡೆ. ಈಗ ಹೊಂಟೀವಿ ಸ್ಕೂಲ್. ಆ್ಯಕ್ಚುಲಿ ಇವತ್ತೊಂದು ದಿವಸ ಹಬ್ಬ ಐತ್ರಿ, ಮಾಡೋದು ಬಂದು ಮಾಡ್ತೀನಿ ಅಂತ. ವಿಡಿಯೋನ ಪೂರ್ತಿಯಾಗಿ ನೋಡ್ರಿ, ಯಾಕಂದ್ರೆ ಒಂದು ಅರ್ಜೆಂಟ್ ಐತಿ. ನಾನು ಸ್ಕೂಲ್ಗೆ ಬರೋದು, ಅದು 2 ತಾಸು ರೀ. ಇದ್ರ ಚಾವಿ ರೀ ಓಪನ್ ಮಾಡಿಲ್ಲ ನೀವು ಅದನ್ನ, ಅದಕ್ಕೆ ಹೇಳಿದ್ದು. ಇಲ್ಲ ಓದ್ತಾ ಬರ್ತಿದ್ದೆ ನಾನು ಓಪನ್ ಮಾಡಿದ್ರೆ. ಸ್ನೇಹಿತರೆ, ಮನ್ವಿತಂದು ಏನೋ ಅದು ಎಕ್ಸಾಮಿಂದು ಇದನ್ನು ನೋಡಿದೆ, ಎಲ್ಲ ನೋಡಿದ್ವಿ. ಕ್ವಶನ್ ಆನ್ಸರ್ ಶೀಟ್ನ ಎಲ್ಲ ಮಸ್ತಾಗಿ ಚಲೋತ್ನಾಗಿ ಬರ್ತಾನೆ ರೀ. ಒಂದು ನಾವು ಅದು ಬಂದು ಹೇಳಿದ್ದೆ ನಂಗೆ. ಇಲ್ಲಿ ನೋಡ್ರಿ, ಅದಕ್ಕೆ ಮಮ್ಮಿ ಕನ್ಫ್ಯೂಸ್ ಮಾಡ್ಕೊಂಡು ಒಂದಕ್ಕೆ ರೈಟ್ ಇದ್ದದನ್ನು ನಾನು ರಾಂಗ್ ಅಂತ ಹಾಕಿ ಬಂದೀನಿ, ಅದೊಂದು ಮಾರ್ಕ್ಸ್ ಹೋಗೈತಿ ಅಂತ ಹೇಳಿದ್ದೆ. ಒಂದು ಸಬ್ಜೆಕ್ಟ್ ಬಿಟ್ಟರೆ ಮಿಕ್ಕಿದ್ದೆಲ್ಲ ಔಟ್ ಇತ್ತು. ಚಲೋ ಮಾಡ್ತಾನೆ ರೀ ಅವನು. ನಂಗೆ ಅವನು ಓದೋದು ವಿಷಯವಾಗಿ ಅಷ್ಟೊಂದು ಟೆನ್ಷನ್ ಏನು ಆಗೋದಿಲ್ಲ ನನಗೆ. ಯಾಕಂದ್ರೆ ಅವನು ಅದೊಂದು ವಿಷಯದಾಗ ಎಲ್ಲನೂ ಪಟ ಮಾಡಿಬಿಡ್ತಾನೆ. ಎಕ್ಸಾಮ್ ಇದ್ದಾಗನ ಅಷ್ಟೇ ಓಮ. ಹಂಗಾಗಿ ಅದು ಅವನ್ನೆಲ್ಲ ಮಾಡ್ಕೊಂಬಿಡ್ತಾನಲ್ರಿ. ಅದ್ರಾಗ ನಾನು ಜಾಸ್ತಿ ಅವ್ನಿಗೆ ಏನು ಪ್ರೆಷರ್ ಕೊಡೋಕೆ ಹೋಗೋದಿಲ್ಲ. ಓದು ಬರೀ ಅಂತೇಳಿ. ಅತಿಯಾಗಿ ಯಾವತ್ತಾದರೂ ಒಂದು ಸರಿ ಏನಾದರೂ ಜಾಸ್ತಿ ಗಮನ ಕೊಡ್ಲಿಕ್ಕೆ ಅವತ್ತು ಒಂದು ದಿವ್ಸ ಹೇಳಿರ್ತೀನಿ, ಓದು ಮಾಡು ಅಂತೇಳಿ. ಅವನದು ಟಾಪರ್ಸ್ ಲಿಸ್ಟ್ ಒಳಗೆ ನೋಡ್ರಿ. ಆಯಿತು, ಭಾಳ ಖುಷಿ ಆಯ್ತು ನೋಡಿ.
ನಾನು ಅಂದೆ ಅವನಿಗೆ ತಾನು ಒಪ್ಕೊಂಡಿದ್ನಲ್ರ ಮಮ್ಮಿ ನಾನು ಅವ್ನು ಕನ್ಫ್ಯೂಸ್ ಮಾಡ್ಕೊಂಡು ರಾಂಗ್ ಆಗಿ ಬಂದೀನಿ ಅಂತೇಳಿ ನನಗೇನು ಅದೇ ಅಷ್ಟು ಬೇಜಾರಿಲ್ಲ ಇನ್ನು ಇವೆಲ್ಲ ಟೆಸ್ಟ್ ಅವೆಲ್ಲ ಅಲ್ಲ ಅಂಥೇಳಿ ಮತ್ತು ಹೊರಗಡೆ ಅವ್ರ ಮ್ಯಾಮ್ ಜೊತೆ ಮಾತಾಡ್ಕೊತಿದ್ದು. ಕ್ಲಾಸ್ನಾಗಂದು ಅವನದು ಕಂಪ್ಲೇಂಟ್ ಅಂದ್ರೆ ಅದ ರೀ, ಜಾಸ್ತಿ ಮಾತಾಡಲ್ಲ, ಭಾಳ ಇನೋಸೆಂಟ್ ಅಂತ್ರಿ ಅವನು. ಎಲ್ಲ ಆನ್ಸರ್ ಎಲ್ಲ ಬರೆದು ಮಾಡಿಕೊಂಡು ಕೇಳಿದ್ರೆ ಹೇಳ್ತಾನಂತ್ರಿ, ಎದ್ದು ಮಿಕ್ಕಿದ್ದು ಬಿಟ್ರೆ ಏನಾರು ತಂದು ಕಂಪ್ಲೀಟ್ ಆಯಿದ್ರು ಕೂಡ ಬಂದು ಹೇಳೋದಿಲ್ಲ ಅಂತ, ಸುಮ್ಮನೆ ಕೂತಿರ್ತಾನಂತ, ಜಾಸ್ತಿ ಮಿಂಗಲ್ ಆಗಲ್ಲಂತ ಕ್ಲಾಸ್ನಾಗ. ಅದೇ ನನಗೆ ಗೊತ್ತಿತ್ತು ಅವ್ನು ಹಿಂಗೆ ಅದಾನ ಅಂತೇಳಿ. ಅವ್ರ ಮ್ಯಾಮ ಅದಂದ್ರೆ ಹೆಂಗದೇನ್ರಿ ಮನೆ ಕ್ಲಾಸ್ನಾಗ ಅಂದ್ರೆ ಅದೇ ಹೇಳಿದ್ರು ಅವರು ಕೂಡ. ಅದನ್ನ ಸರಿ ಮಾಡಿರಿ, ನೀವ ಸ್ವಲ್ಪ ಜಾಸ್ತಿ ಮಾತಾಡ್ಸ್ರಿ ಅವನ್ನ ಅಂತ ಹೇಳಿ ಬಂದೆ. ಸ್ಕೂಲಿಗೆಲ್ಲ ಮುಗೀತ್ರಿ, ಪೇರೆಂಟ್ಸ್ ಮೀಟಿಂಗ್ ಡಿಸ್ಕಷನ್ ಅಲ್ಲೇ ಐತಿ. ಏನಾದ್ರು ಖುಷಿ ಆಯ್ತಾ ನಿಮ್ಮ ಮ್ಯಾಮ್ ಜೊತೆ ನಾವು ಡಿಸ್ಕಷನ್ ಮಾಡಿದ್ರಲ್ಲ, ಚಲೋ ಏನಂದ್ರಲ್ಲ, ಗುಡ್ ಬಾಯ್ ಗುಡ್ ಬಾಯ್ ಅಂತ ಹೇಳಿದ್ರಲ್ಲ. ಹಾಂ ಇದ್ರೆ ಮನೆಗೆ ಹೋಗ್ತೀವಿ, ಟೈಮ್ ಈಗ 1 ಗಂಟೆ ಆಯ್ತು ನೋಡಿ, 12 ಅಂತ 1 ಗಂಟೆ ಆಯಿತು, ಮನೆಗೆ 1-2 ಗಂಟೆ ಆಗುತ್ತೆ. ಮತ್ತು ಅಡುಗೆ ಮಾಡ ಅದು ಮಾಡ ಇದು ಮಾಡ ಅಂಗಡಿಗೆ ಓಡ ಅಂದ್ರೆ ಇದೊಂದು ಹಬ್ಬನ ಆಯ್ತಲ್ಲ. ಇಲ್ಲಿ ಟಿ ವಿ ಸತ್ತ ಖಾಲಿ ಆಗ್ಬಿಟ್ಟು ನಾವು ಬಸ್ ಪಂಚಮಿ ಹಬ್ಬ ಇವತ್ತು ಹಂಗೆ ಸೈತಪ್ಪಜ್ಜಿ ಸ್ವಲ್ಪ ಟಿ ವಿ ಸತ್ತ. ಸ್ಕೂಲಲ್ಲಿ ಅಲ್ಲೇ 2-2.5 ತಾಸು ಅಲ್ಲೇ ಲೇಟ್ ಆಗಿಬಿಡ್ತೀರಿ. ಮಧ್ಯಾಹ್ನ ಊಟ ಟೈಮು ಹುಡುಗರು ಒಂದು ಹಾಸ್ಕೊಂಡಿರ್ತಾರೆ, ಬೆಳಗ್ಗೆ ಅವಲೇ ಬಿಡ್ತಿರ್ತಾರೆ. ಹಾಗಾಗಿ ನಾಷ್ಟ ಮಾಡೋಂತ ಬಂದು ನಾವಿಬ್ಬರು ಚಹಾ ಕುಡಿದ್ರೆ ಹಬ್ಬ. ಆಮೇಲೆ ಹುಡುಗರಾಗ ಒಂದು ಅರ್ಧ ಇಡ್ಲಿ ನಾವು ಕಸ್ಕೊಂಡು ತಿನ್ನಾತ್ತೀವಿ. ಇವನಿಗೆ ಬರೀ ಇಡ್ಲಿ ರೀ, ನನಗೆ ತಟ್ಟೆ ಇಡ್ಲಿ ತೊಂಬ. ಹಾಂ ಎಲ್ಲರೂ ತಿನ್ಸಬೇಕು. ಮತ್ತು ಮಕ್ಕಳಿಗೆ ನೀ ಕಲಿಸಂಗಿರ್ತಾವೆ, ನೀ ಕಲಿಸಿದ ಪಾಠ ಅದು. ಪ್ರೀತಿ ಮಾಡಿ ಮುದ್ದು ಮಾಡಿ ತಿನ್ನಿಸ್ತಿದ್ದೆ ಅವ್ರು, ಹಂಗಾಗಿ ಹೌದಲ್ಲ ತಮ್ಮನು. ಮತ್ತು ಮನೆಗೂ ಊಟ ಮಾಡ್ದಾನೆ ಈಗ, ಇನ್ನು ಅಡುಗೆನೇ ಇಲ್ಲ ಮನೆಗೆ ಬಂದಮೇಲೆ. ಏನು ಮಾಡ್ತಿದ್ದೀರಾ ಇಬ್ಬರು? ಅವನಿಗೆ ಆಗಸ್ಟ್ 15 ಬಂತಲ್ಲ, ಸ್ವತಂತ್ರ ದಿನಾಚರಣೆ, ಇಂಡಿಪೆಂಡೆನ್ಸ್ ಡೇ ಸ್ಪೀಚ್ ರೆಡಿ ಮಾಡತ್ತೀನಿ. ಈಗ ನಾನು ರೆಡಿ ಮಾಡಿದೆ. ಈಗ ಅದನ್ನ ಅವ್ನು ಪ್ರಾಕ್ಟೀಸ್ ಮಾಡಿಸಿ ಇವತ್ತೊಂದು ದಿನ ನಾಳೊಂದು ದಿನ ಐತಿ ಅಕ್ಕನ ಅವ್ರಿಗೆ ಅಕ್ಕನ ಇವತ್ತೊಂದು ದಿನ ಕಂಟಿನ್ಯೂ ಹೇಳಿಸಿದ್ರು. ಹೇಳಿ ಮನೆ ನೋಡಿ ಏನದು ಈಗ ಸ್ಟಾರ್ಟ್ ಮಾಡ್ತೀನಿ ಹೇಳಕ್ಕಂದ. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಸರಿಯಾಗಂದ್ರೆ ಬಜ್ಜಿ ಹೇಳಿ. ಫಸ್ಟ್ ಟೈಮ್ ಸ್ಪೀಚ್ ಮಾಡಾಕತ್ತೇನ್ರಿ ಮನ್ವಿತ್ತು. ಈಗ ಜಸ್ಟ್ ಬರ್ಕೊಟ್ಟೇನಿ, ಈಗ ಚಾಲು ಮಾಡ್ದೆ ಹೇಳ್ಕೊಡಕ್ಕೆ. ಕಲಿತಾನಂತ ನನಗೆ ಗೊತ್ತೈತಿ, ಕಲಿತಾನಂತ ಅನ್ಸೈತಿ, ನೋಡಬೇಕು. ಈಗ ಎಲ್ಲ ರೆಡಿ ಮಾಡಿ ಹೇಳ್ಕೊಡಕತ್ತೀನಿ. ನೋಡೋಣ, ಅವ್ನು ಮಾಡಿ ಬಂದಮೇಲೆ ಹೇಳ್ತೀನಿ ರೀ ಏನಾಯ್ತು ಸ್ಪೀಚ್ ಅಂತೇಳಿ. ಸ್ನೇಹಿತರೆ, ಈಗ ನೋಡ್ರಿ ರಾತ್ರಿ 10 ಆಗಾಕತ್ತೈತಿ. ನಾನು ಮನ್ವಿತಿಗೆ ಸ್ವಲ್ಪ ಹೋಮ್ವರ್ಕ್ ಬೇರೆ 3 ದಿನದಿಂದ ಹಾಲಿಡೇ ಇತ್ತಲ್ಲ, ಹೋಮ್ವರ್ಕ್ ಭಾಳ ಇತ್ತು ಅವ್ನಿಗೆ. ದಿನ ಒಂದೊಂದು ಮಾಡ್ಯಾನ, ಅಂದು ಇನ್ನೂ ಸ್ವಲ್ಪ ಇತ್ತು, ಅದನ್ನ ಮಾಡಿಸ್ಕೋತಾನ ಅವ್ನು. ಮತ್ತು ಸ್ಪೀಚ್ ಒಂದಿತ್ತಲ್ಲ, ಅದ್ರ ಕಡೆನೇ ಜಾಸ್ತಿ ಗಮನ ಕೊಟ್ಟೆ, ಟೈಮ್ ಅವ್ನಿಗೆ ಕೊಟ್ಟೆ. ಅದನ್ನ ಕಲ್ಸೋದ್ರಾಗ ಪ್ರಾಕ್ಟೀಸ್ ಮಾಡ್ಕೋತ ಕೂತ್ಕೊಂಡಿದ್ವಿ. ಹಾಗಾಗಿ ಅಡುಗೆ ಮಾಡೋದು ಲೇಟಾಗಿ ಮಾಡಾಕತ್ತಿದ್ದೆ. ನಾನು 9:00 ಕೂತೀನಿ ನಾನು ಅಡುಗೆ ಮನೆಗೆ ಹೋಗಿದ್ದು. ಅದಕ್ಕೆ ಚಪಾತಿ ಲಟ್ಟಿಸ್ಕೊಟ್ಟೆ, ಇಷ್ಟು ಮಾಡ್ರೆ ಬೇಯಿಸಾಕತ್ತಾರ ನೋಡ್ರಿ. ಹಂಗೆ ನೋಡಿದ್ರೆ ಅವ್ರಿಗೆ ನಾನು ಚಪಾತಿ ಬೇಯಿಸೋಕೆ ನಂಗೆ ಹಚ್ಚಕ್ಕೆ ಇಷ್ಟ ಆಗೋದಿಲ್ಲ, ಅನಿವಾರ್ಯ ಅಂತೇಳಿ ಅವರ ನಿಂತ್ಕೊಂಡ್ರು. ಯಾಕಂದ್ರೆ ಅಷ್ಟು ಸರಿ ಬೇಯಿಸೋಕೆ ಬರಲ್ರಿ ಅವ್ರಿಗೆ, ಹಸಿ ಇದು ಕಡೆ ಒತ್ತಿ ಬೇಯಿಸೋದಿಲ್ಲ. ಹಾಗಾಗಿ ಅದನ್ನ ಜಾಸ್ತಿ ಹಚ್ಚೋದಿಲ್ಲ. ಬೇರೆ ಎಲ್ಲನೂ ಮಾಡ್ತಾರೆ, ಇವೆಲ್ಲ ಗಂಡು ಮಕ್ಳಿಗೆ ಅಷ್ಟು ಮಾಡೋಂಥ ಇವೆಲ್ಲ. ಹಾಗಾಗಿ ಅವ್ರಿಗೆ ಹೆಂಗೆ ಬರುತ್ತೋ ಆ ಥರ ಎಲ್ಲ ಬೇಯಿಸ್ತಾರೆ. ನಾನು ಆಲ್ಮೋಸ್ಟ್ ಬೈತೀನಿ, ನೀವು ಬೇಯಿಸೋಕೆ ಮಾತ್ರ ಹೋಗ್ಬೇಡ್ರಿ ಚಪಾತಿನ ಅಂತೇಳಿ. ಆದರೂ ವಾಪಸ್ ನನಗೆ ಬೈತಾರೆ ಅವರು, ಏನೋ ಹೆಲ್ಪ್ ಮಾಡ್ತೀನಿ ನನಗೆ ಮಾತಾಡ್ತೀನಿ ಅಂತೇಳಿ. ಇವತ್ತಿನ ಈ ಲಾಗ್ ಇಲ್ಲಿಗೆ ಮುಗಿಸಿದ ಸ್ನೇಹಿತರೆ. ಮತ್ತೆ ಕಂಟಿನ್ಯೂ ಮಾಡೋಕ್ಕಾಗಲಿ, ಯಾಕಂದ್ರೆ ರಾತ್ರಿ ಇದು ಒಮ್ಮಲ್ಲಿ 10 ಗಂಟೆ ಸುಮಾರು ಇದು ಅಡುಗೆ ಮಾಡಿಕೊಂಡು ಊಟ ಮಾಡಿ ಹಾಗೆ ಮಲ್ಕೊಂಡ್ವಿ. ಮತ್ತು ಈ ಲಾಗ್ ನಾಳೆ ಮಾರ್ನಿಂಗ್ ಕಂಟಿನ್ಯೂ ಆಗಕತ್ತೈತ್ರಿ. ನಮ್ಮ ಮಮ್ಮಿ ಅಲ್ಲಿ ಮಾಡತ್ತಲ್ಲ, ಮಮ್ಮಿ ನೀನು ಇವತ್ತು ಸಂಡೆ ಅಲ್ಲಿ ಏನು ಮಾಡತ್ತಿ? ಹಾಯ್ ಸ್ನೇಹಿತರೆ, ನಿನ್ನೆ ಲಾಗ್ ಕಂಟಿನ್ಯೂ ಮಾಡಾಕತ್ತೀನಿ ರೀ. ಹೇಳ್ತೀನಿ ಹಂಗೆ ಕಂಟಿನ್ಯೂ ಮಾಡಾಕತ್ತೀನಿ. ಇವತ್ತು ಸಂಡೇ ಆಗಿರೋದ್ರಿಂದ ಏನಾದರೂ ಸ್ಪೆಷಲ್ ಮಾಡ್ಬೇಕಂತ ಅನಿಸಿ ಇವತ್ತು ನಾನು ಈ ರೆಸಿಪಿನ ಶೇರ್ ಮಾಡ್ಕೋತೀನಿ ರೀ. ರೆಸಿಪಿ ಚಾನಲ್ನಾಗ ಹೋಟೆಲ್ ಸ್ಟೈಲು ವೆಜಿಟೇಬಲ್ ಪಲಾವ್ ಮಾಡೋದನ್ನ ನಾನು ಪಲಾವ್ ಮಾಡಾಕತ್ತೀನಿ ರೀ. ಅದು ಹಿಂಗೆ ಟೋಸ್ಟ್ ಹಾಕಿ ಮಾಡ್ತಾರಲ್ಲ, ಬ್ರೆಡ್ ಹಾಕಿ ಆ ಥರ ಮಾಡಾಕತ್ತೀನಿ. ಭಾರಿ ಇಷ್ಟ ಆಗುತ್ತೆ ಅದು ನಮ್ಗೆ. ಹಂಗಾಗಿ ಆ ರೆಸಿಪಿನ ಶಿಲ್ಪಾ ಮನೆ ಅಫಿಷಿಯಲ್ ಚಾನಲ್ಗೆ ಶೇರ್ ಮಾಡ್ಕೊತೀನಿ. ಹಂಗೆ ಅದಕ್ಕೋಸ್ಕರ ಈಗ ನಾನು ತರಕಾರಿ ಕಟ್ ಮಾಡಾಕತ್ತೀನಿ ರೀ.
ಮೇಲೆ ಅಲ್ಲಿ ಗ್ಯಾಸ್ ಕಟ್ಟಿ ಮೇಲೆ ನಿಂತು ಕಟ್ ಮಾಡಾಕ ಬೇಜಾರಾಗತ್ರ, ಕಾಲು ನೋವು ಬಂದ್ಬಿಡ್ತೈತಿ, ಇಲ್ಲ ಬೆನ್ನು ಬರ್ತೈತ್ರಿ. ಇವು ತರಕಾರಿ ಭಾಳ ಕಟ್ ಮಾಡೋದಿದ್ದಾಗ ನಿಂತು ಮಾಡಕ್ಕೆ ಹೋಗೋದೇ ಇಲ್ಲ ನಾನು. ಹಂಗಾಗಿ ಈ ಥರ ಆರಾಮಾಗಿ ಕುತ್ಕೊಂಡು ಹೆಚ್ಕೊಂಡು ಹೋಗ್ತೀನಿ. ಆಮೇಲೆ ಅದಕ್ಕೆ ನಾನು ಸ್ವಲ್ಪ ತೆಂಗಿನಕಾಯಿ ತೊಗೊಂಡಿದ್ರಿ, ರುಚಿ ಭಾರಿ ಆಗುತ್ತೆ ಅಂತೇಳಿ. ಇದು ನಮ್ಮ ಶ್ರದ್ಧಾ ಸಿಸ್ಟರ್ ಹೇಳಿದ್ದು, ಕಮೆಂಟ್ನಾಗ ಹೇಳಿದ್ರು, ಚೂರು ಕೊಬ್ಬರಿ ಹಾಕಿ ನೋಡ್ರಿ ಇನ್ನೂ ರುಚಿಯಾಗಿರ್ತೈತೆ ಅಂತಾರೆ. ಹಾಗಾಗಿ ಅದನ್ನು ಆ್ಯಡ್ ಮಾಡ್ಕೊಂಡಿನಿ ಇವತ್ತು. ಇದುವರೆಗೆ ನಾನು ಕೊಬ್ಬರಿ ಹಾಕೋತಿದ್ದಿಲ್ಲ, ನಾನು ಮೆಂತ್ಯ ರೈಸ್ ಪಾಲಕ್ ರೈಸ್ ಮಾಡಿದಷ್ಟು ಹಾಕೋತಿದ್ದೆ ಟೊಮೆಟೊ ಬಾತಿಗೆ. ಇವತ್ತು ಪಲಾವ್ ಅಕ್ಕಾರ ಹೇಳಿದೆ ಅಂದ. ಏನಕ್ಕಂದ ಅಲ್ಲಿ ಅಣ್ಣನ ಕೈ ಕೊಡಕ್ಕೆ ನೀವು ಹೋಗ್ಕೊಡು ಮಮ್ಮಿ ಅಷ್ಟ ಇಟ್ಕೊಂಡು ನೀರು ಕುಡು ಕುಡಿಯೋ. ಇವ್ರ ಪಪ್ಪ ಇನ್ನೂ ಬಂದಿಲ್ರಿ, ಬರೋ ಟೈಮ್ ಆಗಿಲ್ಲ, ಇನ್ನೊಂದು ಅರ್ಧ ತಾಸು ಬರ್ತಾರ. ಅಷ್ಟರೊಳಗೆ ನಾನು ಪಲಾವ್ ತಲೆ ಸ್ನಾನ ಮಾಡ್ಬಂದಿನ್ರಿ, ಕೂದಲಿನೂ ಒಣಗಿಲ್ಲ ಅಷ್ಟಂತ ನಿದ್ರಲ್ಲೇ. ಇಲ್ಲಿ ಸ್ವಲ್ಪ ಬಾಂಡೆ ಇಟ್ಟಿನ್ರಿ, ಹಾಗಾಗಿ ಇವನ್ನೆಲ್ಲ ಹೆಚ್ಚಿ ಕಸಕ್ತಿಲ್ಲ ಒಂದ ಕಡೆ ಹಾಕೊಂಡ್ರ ಕ್ಲೀನ್ ಮಾಡೋ ಪದೇ ಕೆಲಸ ಆಗ್ತದಿಲ್ಲ ನನಗೆ. ಹಿಂಗತಿ ಮಾಡಿದ್ರೆ ಇಲ್ಲ, ಅಲ್ಲಿ ಒಂದು ಸ್ವಲ್ಪ ಹೆಚ್ಚೋದು, ಅಲ್ಲೊಂದು ಸ್ವಲ್ಪ ಕಸ ಹರ್ಕೊಳೋದು, ಹಿಂಗೆ ಮಾಡಿದ್ರೆ ಸರಿ ಅನ್ಸಲ್ಲ. ಮತ್ತು ಡಬಲ್ ಕೆಲಸ. ಈ ಥರ ಕುತ್ಕೊಂಡು ಹೆಚ್ಚಿ ಇಲ್ಲೇ ಮುಸುರಿ ಇಟ್ಟಿರ್ತಿದ್ರೆ ಅದ್ರ ಹಾಕಿ ಎದ್ದೆ ಹೋಗ್ಬೇಕು. ಗ್ಯಾಸ್ ಕಟ್ಟಿ ಕ್ಲೀನಾಗಿರ್ತೈತಿ, ಅದನ್ನ ಮಾಡಿ ಬರುವುದು ಅದ್ರ ಮೇಲೆ. ಆಮೇಲೆ ದೊಡ್ಡದಿದ್ರೆ ಏನೋ ಅಷ್ಟು ಅನ್ಸಲ್ರಿ, ಸಣ್ಣದೈತಲ್ಲ ಎಲ್ಲ ಅಲ್ಲೇ ಅಂದಾಗ ಒಂಥರ ಕಿರ್ಕಿರಿ ಅನ್ಸ್ಬಿಡ್ತೈತಿ, ಏನು ಎಲ್ಲಿಡ್ಬೇಕಂತ ಗೊತ್ತಾಗಲ್ಲ. ಅವ್ರ ಮ್ಯಾಮ್ ಹೇಳಿದ್ರು ಒಂದು 6 to 8 ಲೈನ್ಸ್ ಮಾಡಿಕೊಡ್ರಿ ಸಾಕಂದಿದ್ರು. 4 ಲೈನ್ಸ್ ಅಂದರು. 4 ಲೈನ್ಸಾ? ಹೌದಾ, ನೀ 60 ಲೈನ್ಸ್ ಸ್ಪೀಚ್ ಮಾಡಾಕತ್ತೀಯಲ್ಲ, ಜಾಣ, ಭಾಳ ಜಾಣ ಅದಿ ನೀನಂತೂ ಅಲ್ಲ. ಮಮ್ಮಿ ಕಲಿಸ್ಬಿಡ್ತಾಳ ಇಲ್ಲ ಅಲ್ಲ, ಕಲಿಸ್ಬಿಡ್ತಾನ ಅವನು ಬೇಬಿ. ನಿನ್ನೆ ರಾತ್ರಿ ಆ ಕರೆ ಸ್ಯಾಕ್ರಿಫೈಸ್ ಅನ್ನ ನಾವು ವರ್ಡ್ ಅನ್ನಕ್ ಬರ್ಲಿಲ್ಲ, ರೆಪ್ರೆಸೆಂಟ್ ಮಾಡೋದಂದ್ರೆ ಗೊತ್ತಾಗಲ್ರಿ ಅವನ್ಗ. ಮಿಕ್ಕಿದ್ದೆಲ್ಲ ಹೇಳ್ತಿದ್ದ, ಅವಕ್ಕೆ ಬಂದು ಸ್ಟಾಪ್ ಆಗ್ಬಿಟ್ಟಿದ್ದ. ಇವತ್ತು ಬೆಳಗಿಂದ ಎಲ್ಲ ಪರ್ಫೆಕ್ಟ್ ಹೇಳ್ತೇನೆ. ಇವತ್ತು ನಾವು ಮದ್ವಿದು ಸ್ಪೀಚು ಪ್ರಾಕ್ಟೀಸ್ ಮಾಡಕ್ರಿ ಬೇಗ ಎದ್ದು ಏನಾಗಿತ್ತು ನಸಿನಾಗ ಅವ್ರ ಪಪ್ಪ 4 ಗಂಟೆಗೆ ಎದ್ದಿದ್ರಿ ಇವತ್ತು. ಅವ್ರ ಆಮೇಲೆ ಫೋನ್ ಹಚ್ಚಿ ಹೇಳಿದ 4 ಗಂಟೆಗೆ ಎದ್ದಿದ್ದೆ. ಮನ್ವಿತ್ ನಿದ್ದಿಗನಾಗ ಭಾಷಣ ಹಾಕತಿದ್ನಂತ್ರಿ, ಸ್ಪೀಚ್ ಹಾಕತಿದ್ನಂತ ನೋಡ. ನಾನು ಎಬ್ಸಿನ ಅಂತ ಅನ್ಕೊಂಡಾರಂತ್ರಿ, ಎಬಿಸಿ ಓದ್ಸಕ್ ಹಚ್ಚಿದ್ರ ಬಿಡು ಅಂತ ಅವ್ರು ಅನ್ಕೊಂಡು ಬಂದ್ ರೂಮ್ ನೋಡಿದ್ರೆ ನಾನು ಮುಕ್ಕೊಂಡಿದ್ರಿ. ನಾನು ಎದ್ದಿದ್ದು ಲೇಟ್, ಇವತ್ತು ಸಂಡೇ ಅನ್ಕೊಂಡು ನಾನು ಸ್ವಲ್ಪ ಲೇಟ್ ಆಗಿದ್ದೆ, 7 ಗಂಟೆವರೆಗೂ ಮುಕ್ಕೊಂಡೆ. ಖರೇನಾ ಹೇಳಕತ್ತಿದ್ದೆ ಅಂತ ನಮ್ಮ ಪಪ್ಪ ಬಂದು ಕೇಳ್ಬೇಕಾದ್ರ ಪಪ್ಪ ನಂಗೆ ಆಮೇಲೆ ಹೇಳಿದ ಫೋನ್ಯಾಗ ಆಗಲ್ಲೇ ಹಂಗಾರಿ ಏನಾರ ಅಂತ ಹೇಳೋದಿತ್ತ ನಿಂಗೆ ಕನವರ್ತಾನ. ಅವತ್ತು ಒಮ್ಮೆ ಬ್ಲಡ್ ಜಿಂಗ ಮಾಡಾಕತ್ತಿದ್ದೆ, ಬೆಳಗ್ಗೆ ಮುಂಜಾನೆ ಹೇಳಿದೆ. ಇವತ್ತು ಅವ್ರ ಪಪ್ಪ ನೋಡ್ಯಾನ. ಅವತ್ತು ನಾನು ಎದ್ದಿದ್ದೆ ಅಲ್ಲೇ, ಇವತ್ತು 4 ಗಂಟೆಕನ ಕನವರ್ಸಾಕತ್ತೇನಂತ ಅಲ್ಲೇ. ನಾ ಮಕ್ಕೊಂಡಿದ್ದೆ ಅಂತ ಮೈನ ಅವಾಗ 4 ಗಂಟೆಗೆ, ಅರ್ಲಿ ಮಾರ್ನಿಂಗ್ 4 ಗಂಟೆಗೆ ಪಪ್ಪ ಎದ್ದಿದ್ನಾ, ಎದ್ದು ಅಂಗಡಿಗೆ ಹೋಗಕ್ ಕೂತಾನ. ಅವಾಗ ನೀನು ಹೇಳಾಕ್ತಿದ್ದೆ ಇದನ್ನ ಸ್ಪೀಚ್ ಹೇಳಾಕ್ತಿದ್ದೆ ಅಂತ. ಅದಕ್ಕೆ ಅವ್ರ ಮಮ್ಮಿ ನಂಗೆ ನಿದ್ದೆ ಜೋರ್ ಇತ್ತಲ್ಲ, ನಾನು ಹೇಳಕ್ ಕೊಡ್ತೀರ ಅಂತ ನಂಗೆ ಗೊತ್ತಾಗ್ಲಿಲ್ಲ. ಅದು ಕನ್ವರ್ಸೋದು ಗೊತ್ತಾಗಲ್ಲ, ನೀವು ನಿದ್ದೆಯಾಗಿರ್ತೀರಿ, ಅದಕ್ಕೆ ಹೇಳ್ತಿರ್ತೀರಿ ಏನಾರ ಹಂಗೆ. ಪ್ರತ್ಯಕ್ಷ ಮಾಡೋದಿದ್ರೆ ಹೇಳ್ತಿರ್ತೀನಿ ನಾನು. ಎಷ್ಟು ಟೈಮ್ ಇಲ್ಲೇನೆ ಏನೋ ಗೊತ್ತಿಲ್ಲ, ಪಪ್ಪನಿಗೆ ಪೂರ್ತಿ ಬಂದು ಹೇಳ್ತಾನ. ನಂಗೆ ಇಷ್ಟ ಇದೆ, ನಾ ಏನು ಹೇಳ್ತೀನಿ ಪಪ್ಪ ಅಂತ ಕೇಳಿ ಬಂದು ಹೇಳ್ತಾನೆ. ಸ್ನೇಹಿತರೆ, ಈಗ ನೋಡ್ರಿ ನಾನು ಪಲಾವ್ ಮಾಡೋಕೆ ಮಸಾಲೆ ರುಬ್ಬಾಕತ್ತೀನಿ. ಇದನ್ನ ರೆಸಿಪಿನ ಶೇರ್ ಮಾಡ್ಕೊಂಡಿರ್ತೀನಿ ನೋಡ್ರಿ. ಹಂಗೆ ಸಿಂಪಲಾಗಿ ಹೇಳೋದಂದ್ರೆ ಕೊತ್ತಂಬರಿ ಪುದೀನ ಹಾಕ್ಕೊಂಡಿನಿ, ಸ್ವಲ್ಪ ತೆಂಗಿನಕಾಯಿ ಹಾಕ್ಕೊಂಡಿನಿ ರೀ, ಹಸಿಮೆಣ್ಸಿಕಾಯಿ, ಶುಂಠಿ ಬೆಳ್ಳುಳ್ಳಿ ಅವೆರಡನ್ನೂ ಹಾಕೋತೀನಿ ರೀ. ಈಗ ಇಷ್ಟು ಹಾಕ್ಕೊಂಡು ಇದನ್ನು ರುಬ್ಕೊಂಡ್ರಿ ಸಣ್ಣಗೆ ಅಂತ ನುಣ್ಣಗಂಗೆ ಒಂಚೂರು ನೀರು ಹಾಕಿ ರುಬ್ಕೊತಿದ್ರಿ. ಇದು ಮಸಾಲೆ ಮಸ್ತ್ ಅಂದ್ರೆ ಮಸ್ತ್ ಆಗುತ್ತೆ. ಶುಂಠಿ ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿನೇ ಹಾಕೋರಿ, ಆವಾಗ ಏನದು ಪಲಾವಿನ ಘಮ ಭಾರಿ ಸಖತ್ತಾಗಿರ್ತೈತೆ ರೀ, ಹೋಟೆಲ್ ಸ್ಟೈಲ್ ಆಗುತ್ತೆ. ನಾನು ಪಲಾವ್ ಮಾಡಿದ್ದಾಯ್ತು ರೀ. ನೋಡಿ ತೋರಿಸ್ತೀನಿ ನಾನು ನಿಮ್ಗೆ ಏನು ಪರ್ಫೆಕ್ಟಾಗಿ ಬಂದಿತ್ತು ಅಂದ್ರೆ ಪಲಾವು ಅಷ್ಟು ಸಖತ್ತಾಗಿ ಬಂದಿತ್ತು ರೀ. ಯಜಮಾನ್ರಿಗೆ ಈ ಥರ ಪಲಾವ್ ಭಾಳ ಇಷ್ಟ ಆಗುತ್ತೆ. ನಮ್ಮ ಮನ್ಯಾಗ ರೈಸ್ ಐಟಮ್ ಇಷ್ಟಪಡ್ತಾರೆ ರೀ, ಹಂಗಾಗಿ ಸುಮಾರು ಸರಿ ಹೇಳಿ ನಾನು ಪಲಾವ್ ಬೇಕಾದ್ರೆ ಹೋಗಿ ನೀವು ಟ್ರೈ ಮಾಡಿ ನೋಡಿರಿ, ಪಲಾವ್ ಸಖತ್ತಾಗಿ ಬರುತ್ತೆ. ನಾನು ಟೋಸ್ಟ್ನ ಫ್ರೈ ಮಾಡಿ ಹಾಕ್ಬೇಕಂತೇಳಿ ತರಿಸಿದ್ರೆ ಅವನ್ನ, ಆದ್ರೆ ನಂಗೆ ಅದು ಅಷ್ಟು ಕರೆಕ್ಟಾಗಿ ಗೊತ್ತಿಲ್ಲ, ಹೆಂಗೆ ಹಾಕ್ತಾರೆ ಅಂತ ಕಮೆಂಟ್ ಮಾಡಿ ಹೇಳ್ರಿ. ಪಲಾವ್ನಾಗ ಬ್ರೆಡ್ ಹಾಕ್ತಾರಲ್ರಿ ಅವನ್ನ ಹೇಳ್ರಿ ಹೆಂಗೆ ಹಾಕೋದು ಅಂತೇಳಿ. ನಂಗೆ ಕರೆಕ್ಟಾಗಿ ಗೊತ್ತಿರಲಿಲ್ಲ, ಹಂಗೆ ಯಾಕೆ ಬಿಡು ಸುಮ್ಮನೆ ಅಂಥೇಳಿ ಹಾಕಲಿಲ್ಲ. ನೋಡಿರಿ
ಪಲಾವ್ ಸಖತ್ತಾಗಿ ಬಂದೈತಿ. ಯಜಮಾನ್ರು ಇವತ್ತು ಲೇಟಾಗಿ ಬಂದರು. ಅವರು ಗಿರಾಕಿ ಇತ್ತಂತ ಇವರು ಹಸಿವಾಗಿ ಕಿರಿಕಿರಿ ಕೊಡಾಕತ್ತಿದ್ರು ಮನೋತನು. ಸಂಡೇ ಅಲ್ಲ, ಮನ್ಯಾಗ ಜಾಸ್ತಿ ಆಟ ಆಡಿರ್ತಾರೆ. ಬೆಳಗ್ಗೆ ನಾಷ್ಟ ಉಪ್ಪಿಟ್ಟು ಮಾಡಿದ್ರಿ ನಾನು ಇವತ್ತು ಬೆಳಗ್ಗೆ. ಅಷ್ಟಕ್ಕಷ್ಟ ತಿಂದಿದ್ರು ಅವರು. ಯಾಕಂದರೆ ಏನೋ ಸ್ಪೆಷಲ್ ಮಾಡೋಕೆ ಇದನ್ನ ಆಗಲಿಲ್ಲ, ಏನೇನು ನೆನೆಸೇ ಇಟ್ಟಿದ್ದಿಲ್ಲ ನಾನು. ಪ್ರತಿ ಸಂಡೇ ಏನಾದರೂ ಕೇಳ್ತಿರ್ತಾನೆ ಮನ್ವಿತ, ಆದರೆ ಈ ಸಂಡೇ ಏನು ಮಾಡೋಕೆ ಆಗಲಿಲ್ಲ. ಉಪ್ಪಿಟ್ಟು ಬೇಜಾರಾಗುತ್ತೆ ಒಂದು ದಿನ ಬಿಟ್ಟು ಒಂದು ದಿನ ಅದನ್ನ ತಿನ್ನೋಕೆ. ಹಾಗಾಗಿ ನಾಷ್ಟ ಸರಿಯಾಗಿರಲಿಲ್ಲ ಅವನಿಗೆ. ಅವರಿಬ್ರಿಗೂ ಹಸಿವಂತ ಆಡಕತ್ತಿದ್ರು. ಇವತ್ತು ಮುದಾಮ್ ಯಜಮಾನ್ರು ಲೇಟಾಗಿ ಬಂದರು. ಅವ್ರು ಬರೋವ್ರಿಗೆ ಊಟ ಮಾಡಲ್ಲ ಇವರು. ಹಾಗಾಗಿ ತನ್ಮಯಿ ಮತ್ತು ಸ್ವಲ್ಪ ಕಿರಿಕಿರಿನ ಮಾಡಾಕತ್ತಿದ್ರೆ ಹಸಿವಿಗೋಸ್ಕರ. ಈಗ ಪಲಾವ್ ನೋಡ್ರಿ ಭಾಳ ರುಚಿಯಾಗಿ ಬಂದಿತ್ತು. ಯಜಮಾನ್ರು ಮನು ಇಷ್ಟು ಭಾಳ ಅಂದ್ರೆ ಭಾಳ ಇಷ್ಟಪಟ್ಟು ತಿಂದ್ರು ರೀ. ಖುಷಿ ಆಯಿತು. ಈ ಥರ ಪ್ರತಿಯೊಂದು ಇದ್ದಾಗ ಮಾತ್ರ ನಾನು ಪಲಾವ್ ಮಾಡೋಕೆ ಏನು ಅಂಗ್ತಿ ಇಟ್ಕೊತಿದ್ರಿ. ಒಂದಿದ್ದು ಒಂದಿಲ್ಲ ಅಂದರೆ ಪಲಾವ್ ಮಾಡೋಕೆ ಹೋಗೋದಿಲ್ಲ. ಇಷ್ಟು ತರಕಾರಿ ಇರಬೇಕು, ಪುದೀನ ಇದು ಕೊತ್ತಂಬರಿ ಸೊಪ್ಪು ಇರಬೇಕು, ಶುಂಠಿ ಬೆಳ್ಳುಳ್ಳಿನೂ ಇರಬೇಕು ರೀ. ಇದ್ರೆ ಆ ಥರ ಮಸಾಲೆ ರುಬ್ಬಿ ಈ ಥರ ಪಲಾವ್ ಮಾಡ್ತೀನಿ ರೀ. ಆಮೇಲೆ ನಮ್ಮ ಸಿಸ್ಟರ್ ಹೇಳ್ದಂಗೆ ಒಂದು ಸ್ವಲ್ಪ ತೆಂಗಿನಕಾಯಿನ ಹಾಕಿದರೆ ರುಚಿ ಇನ್ನೂ ಡಬ್ಬಲ್ ಆಗಿತ್ತು ಅಂತಲೇ ಹೇಳ್ಬೋದು. ಭಾಳ ರುಚಿಯಾಗಿತ್ತು ರೀ. ನಂಗೆ ಗೊತ್ತಿರಲಿಲ್ಲ, ನಾನು ಹೇಳಿದ್ನಲ್ಲ ಎರಡು ಏನದು ಸೊಪ್ಪು ಹಾಕಿ ಮಾಡೋ ಯಾವುದಾದ್ರೂ ಬಾತಿಗೆ ಮಾತ್ರ ಹಾಕ್ತಿದ್ದೆ ನಾನು ತೆಂಗಿನಕಾಯಿನ. ಪಲಾವ್ಗೆ ಇದು ಫಸ್ಟ್ ಟೈಮ್ ಹಾಕಿದೆ. ಟೇಸ್ಟು ಚಲೋ ಬಂದಿತ್ತು ರೀ, ಇನ್ನೂ ಮಸ್ತಾಗಿತ್ತು. ಉದ್ರುದಾಗಿ ಮಸಾಲೆ ಎಷ್ಟು ಚಂದ ಎಲ್ಲದಕ್ಕೂ ಅಂಟುಕೊಂಡು ಭಾರಿ ಆಗಿತ್ತು ರೀ ಪಲಾವು. ಮನ್ವಿತಿಂದು ಸ್ಪೀಚ್ ಹೇಳಿಸ್ತೀನಿ. ಸ್ನೇಹಿತರೆ, ಈಗ ಯಜಮಾನ್ರು ಬಂದು ಊಟ ಎಲ್ಲ ಮಾಡಿದ್ವಿ. ಪಲಾವು ಹೆಂಗಿತ್ತು ಪಲಾವ್? ಪಲಾವ್ ಮಸ್ತ್ ಗಿಚ್ಚಿ ಗಿಲಿಗಿಲಿ ಇತ್ತು. ಪಲಾವ್ ಊಟ ಮಾಡೋ ತೋರ್ಸಬಿಟ್ಟು ಏನು ತೋರ್ಸತ್ತೆ. ಹೌದ್ರಿ, ಇಬ್ರು ಫೋನ್ ಹಿಡ್ಕೋಕೋತ್ರಿ, ಇಬ್ರು ಕಿಟ್ಟಿ ಕೊಟ್ರ. ಹಾಗಾಗಿ ಸೊ ಇದು ಓಟ್ಸ್ ಆರ್ಡರ್ ಮಾಡಿದ್ರಿ. ಮೊನ್ನೊಬ್ರಿಗೆ ಕೇಳಿದ್ರಿ, ಹೇಳಿದ್ನಿ ಅವ್ರಿಗೂ. ಸಫಲ ಓಟ್ಸ್ ರೀ. ಅದ್ರ 2-3 ವರ್ಷ ಆಯ್ತು ನಾವು ಇದನ್ನ ಉಪಯೋಗಿಸ್ಕತ್ತಿ. ಭಾಳ ಓಟ್ಸ್ ತಿಂದ ಹಿಂಗೆ ಹೇಳಿ ನಾನು ಸಿಮ್ ಆಗ್ಯದ. ಭಾಳ ಇಷ್ಟ ಆಗುತ್ತೆ, ಟೇಸ್ಟ್ ಇರುತ್ತೆ ಅಡಿಗೆದು. ಈಸ್ಟ್ ಮಾಡಿದ್ರೆ ಇಷ್ಟ ಆಗುತ್ತೆ, ಈಸ್ಟ್ ಮಾಡಿದ್ರೆ ಇಷ್ಟ ಮಾಡಂಗಿಲ್ಲ. ಸಾಕ್ಲೆ ಮನು. ಹಾಗಾಗಿ ಅದು ಈಗ ಬಂದ್ರೆ ಆರ್ಡ್ರ್ ನೀನು ಬಂದಿತ್ತು, ಒಪ್ಪಂದ ಮಾಡಿದ್ದಿಲ್ಲ. ಈಗ ಮಾಡಿ ಡಬ್ಬಿ ಹಾಕ್ತಿದೆ. ಈ ಸಲ ಪೌಚ್ ಒಳಗೊಂಡಿದ್ರಿ. ಪ್ರತಿ ಸರಿ ಇಂಥ ಡಬ್ಬಿ ಬರೋವು ಹಂಗೇನಾಗಿಲ್ಲ. ಅದು ಒಂದು ಇಟ್ಟಿರ್ತಾರ KG ಮೇಲೆ. ಇದು ಮನ್ನ ಕಂಪ್ನಿ, ಅದು ಸಫಲ ಓಡಿಸು, ಮನ್ನ ಓಡಿಸು, ಅದು ಸಫಲ ಓಡಿಸು. ಹಾಗಾಗಿ ಕೂತ್ಕೊಂಡಿದ್ರಿ. ಏನಪ್ಪ ಅಂದ್ರೆ ಏನು ಹೇಳೋದಿತ್ತಲ್ಲ, ಇದಕ್ಕೆಲ್ಲ ಏ ಮನು ಪಪ್ಪ ಬಂದ ನೋಡು. ಮನ್ವಿತ್ಗೆ ಭಾಷಣದ ಏನಂತ ಕನ್ನಡ ಭಾಷಣ ಅಂತೀವಿ, ಸ್ಪೀಚ್ ಬಾಪೇಟ್ ಮಾಡ್ಯಾನ್ರ ಒಂದ ದಿನದಾಗ 24 hours ಬರ್ದಿದ್ದಿಲ್ರಿ ನಾನು ಸ್ಪೀಚ್ ನವನ್ಗ. ಸಂಜೆ ನಾನು 4 ಗಂಟೆಗೆ ಇಲ್ಲೇ ಬೇಕ ಕಡಾಡ್ತಿದ್ವು ಗಿಡದ ಮೇಲೆ. ಅದು ಗಿಡದ ಮೇಲೆ ಕಡಾಡ್ತಾವು ಬೆಳಗ್ಗೆ ಮೇಲೆಲ್ಲ. ಅಲ್ಲೋಗಿ ನೀರು ತಾಗಿ ಇಡ್ಸಿದ್ದೆ. ಅವು ಹೋದ್ವು. ವಾಪಸ್ ಡೋರ್ ಹಾಕೊಂಡು ಒಳಗೆ ಬರ್ತೀನಿ. ಒಬ್ಬನೇ ಮಾತಾಡಕಂತಿ ಹಂಗ ಒಟ್ಟ ಅದನ್ನ. ಮಮ್ಮಿ ಏನ್ ಕೊಡತಾನ ಎದ್ರ ನಾ ಮಾಡೀನಿ. ಅದು ವಿಡಿಯೋ ಹೊಡಕೈತ ವಾಪಸ್ ಏನಾಗಿದ್ದು ಜೋರ್ ಬಿಡೋದಿಕ್ಕೆ ಏನಾಗಿದ್ದೆ ನಾನು. ಅಯ್ಯೋ ಇರ್ಲಿ ಬಿಡು, ಮತ್ತೆ ನೆಕ್ಸ್ಟ್ ಟೈಮ್ ಬಾ. ಏನೀಗ ಏನು ಹೇಳ್ತೀನಿ ಸ್ಪೀಚ್ ಏನೇನು ಬಾಪೇಟ್ ಮಾಡ್ಕೊಂಡು ಹೇಳಪ್ಪ. ತನ್ನ ಸುಂದಿರಪ್ಪಾಜಿ ಏನಾಗಿದೆ. Today we are celebrating 77th Independence Day. Today I am going to speak a few lines on our national flag. Our national flag is also known as white color of Tiranga. The topmost color saffron represents courage and sacrifice. The middle color white represents truth, peace and purity. The lowermost color green represents prosperity. And in the middle there is Navya blue Ashoka Chakra that has 24 equal spokes. Our national flag was designed by Pingali Venkaya. Thank you all. Jai Hind. Wow, Jai Hind. ಈಗ ಪರ್ಫೆಕ್ಟ್ ಆಗ್ತ ನೋಡ್ರಿ. ಇಷ್ಟೊತ್ತಿಗೆ ಒಂದಿಲ್ಲ ಒಂದೋಡ ಸ್ಟಾಪ್ ಮಾಡ್ತಿದ್ದ, ನೆನ್ಪು ಮಾಡ್ಕೊಂಡ್ ನಿಲ್ತಿದ್ದ. ಈಗ ಪರ್ಫೆಕ್ಟ್ ಆದ್ರೂ ಗ್ರೇಟ್. ಅದು ಇಷ್ಟ ಇರ್ಲಿ ನಮಗೂ ಬಾಪೇಟ್ ಆಗ್ಬೇಕಂದ್ರೆ 16 ಲೈನ್ಸ್ ಐತೆ, ಅದು ಸಣ್ಣದಿಲ್ಲ. ಅವ್ರು ಒಂದು 6-8 ಲೈನ್ ಬರ್ಕೊಟ್ರಿ ಅಂತಿದ್ರು. 4 4 ಅಂದಿದ್ರು ನಪ್ಪಜಿ.
ಅಟ್ಟಾದ್ರೆ ತಗನಿ ಹೇಳ್ತಾನ ಈಗ. ಅದು ಸಡನ್ಲಿ Respected teacher and my dear friends, today we are celebrating 77th Independence Day. I am going to speak a few lines on our national flag. ಇಲ್ಲಿಗೆ 3 ಬರ್ತೈತಿ 4 ಲೈನ್. ಅಟ್ಟಾದ್ರ ಅದ್ರ ಬಗ್ಗೆ ಏನ್ ಹೇಳ್ದಂಗ ಆತ್ ನೀನು? ಸೂಪರ್ ಮಗನೇ. ನನ್ನ ಮಗ ಕಲ್ತಾನು. ನನಗೆ ಡೌಟ್ ಮೇಲೆ ಅವ್ರು ಅಂದ್ರೆ ಅವ್ನು ಮಾಡಿಸ್ರಿ ಅಂತಂದಿದ್ರಲ್ಲಿ. ಮನೆ ಪೇರೆಂಟ್ಸ್ ಮೀಟಿಂಗ್ ಇದ್ದಾಗ ಅಂದಿದ್ವಲ್ರಿ, ಮಾಡ್ಸೋದಕ್ಕೆ ನಿನ್ನೆ ಪೇರೆಂಟ್ಸ್ ಮೀಟಿಂಗ್ ಇದ್ದು ಹೋಗಿದ್ವಲ್ರಿ ನಾವು ವಿಡಿಯೋ ಲೇಟ್ ಆಗ್ತಿವಲ್ಲ, ಅದಕ್ಕೆ ಮೊನ್ನೆ ಅಂದೆ ನಾನು 24 ಗಂಟೆ ಒಳಗೆ ಕಲ್ತಾನ್ರಿ. ಭಾಳ ಅಂದ್ರೆ ಭಾಳ ಖುಷಿ ಆಗ್ತೈತಿ. ಇಬ್ರು ಗಂಡ ಐತಿ ಕೂತ್ಕೊಂಡು ನಾವು ಹೇಳಿದ್ವಿ ಪ್ರೈಸ್ ಐತೆ ಕಣ್ಣ ಹಿಂಗೆ ಅಂತ ಸ್ವಲ್ಪ ಸಪೋರ್ಟ್ ಮಾಡಿದ್ವಿ. ಅವ್ರ ಮಮ್ಮಿನ ಭಾಳ ಕಷ್ಟಪಟ್ಟು ಆಕಿನೂ ಏನು ಪೂರ್ತಿ ಇಂಗ್ಲೀಷ್ ಮೀಡಿಯಮ್ ಓದೋಕ್ಕೆಲ್ಲ ನಾನು ಓದೋನಲ್ಲ. ಅವ್ರ ಮಮ್ಮಿದು ಎಫೆಕ್ಟ್ ಭಾಳ ಆಗ್ತದೆ ಇದ್ರ ಮೇಲೆ. ಮಾಡ್ಬೇಕಂದ್ರೆ ಅದ್ರ ವಿಡಿಯೋ ಮಾಡೋದಿರ್ತೈತಿ ಎಲ್ಲ ಇಟ್ಕೊಂಡು ಮನೆ ಕೆಲಸ ಬಿಟ್ಟು ಒಂದು ಸ್ವಲ್ಪ ಅದನ್ನ ಬರೆದು ಹೇಳ್ಕೊಟ್ಲು. ಸಾರಿ ದೇವ್ರೆ, ಮನೆ ಕೆಲಸ ಯಾವ್ದನ್ನು ಬಿಟ್ಟಿಲ್ಲ. ನಾ ಮಾಡಿ ನೀನೇನು ಆಗೋದೈತಿ. ನಿನ್ನೆ ನನ್ನ ಕೈ ಬರ್ತ ಅಂತೇಳಿ ಬಾ ಬಟ್ಟೆ ಇಟ್ಕೊಂಡಿದ್ರ ಅವ್ನು ಹೋಗೋದು ಹಾಕೊಂಡಾರ. ನಿನ್ನ ಬರೇ ತಪ್ಪ ಮಾಡ್ಕೊಂತಿದ್ದಲ್ಲ ಅವೇನೇನೆಲ್ಲ ಪ್ರೆಸೆಂಟ್ ಮಾಡ್ತಾ ಏನಾರ ಬರ್ತಿದ್ದೆ ಲಿಂಗ ಅದು ಇನ್ನೇನು ಕಲಿಸುವಾಗ ಬೈತಿದ್ರು ಮತ್ತೆ ಬೇಗ ನೆನಪಿಟ್ಕೊಳ್ಳಲ್ಲ ಅಂತೇಳಿ. ಅದು ಅಟ್ಲೀಸ್ಟ್ ಒಂದು ಒಂದಿಷ್ಟು ಟೈಮರ್ ಬೇಕ್ರಿ ಅವ್ರಿಗೆ. ನಿನ್ನ 5 ಗಂಟೆ ಕರೆಕ್ಟ್ ಫಸ್ಟ್ನೇ ಸ್ಪೀಚ್ ಬೇರೆ ಬರ್ದಿದ್ನ್ಯಾ, ಆಮೇಲೆ ಗೋರ್ಮಲ್ ಅಟ್ಟೆ ಬರ್ಕೊಟ್ನೆ ಇದ್ನ. ಗಾಯ ಆಯ್ತಂತ ಅರ್ಶನ ಚಿನ್ನ ಅದಕ್ಕೆ ನಾ ಹೇಳಿ ನೀಂತನ ಮಾಡ್ಲೇ ಬರೀ ಸ್ಕೂಲಿಗೆ ನಾನು ಹೋಗೋದೀನಿ ನನ್ನ ಕಡೆ ನನ್ನ ಮರಿಬೇಡ್ರಿ ಅಂತ ನಾವು ಒಂದು ಆಮೇಲೆ ಇವತ್ತು ನಮ್ಮ ಇದ್ರೊಳಗೆ ನೀನು ವಿಡಿಯೋಸ್ ಹೆಂಗ ಡಿಸ್ಕಸ್ ಮಾಡತ್ತಿದ್ದ ನೋಡೋರ ಅನ್ನತ್ರ ಅಕ್ಕ ಯಾಕೆ ಬರೀ ಲೆಫ್ಟ್ ಹ್ಯಾಂಡ್ ಯೂಸ್ ಮಾಡ್ತಾರ ಅಂತ. ಎಜುಕೇಟೆಡ್ ಹುಡುಗರು ಗೊತ್ತಿಲ್ಲ, ಇವು ರೀಲ್ಸ್ ಮಾಡೋ ಹುಡುಗರು ಮರ ಫ್ರಂಟ್ ಕ್ಯಾಮ್ರಾ ಮತ್ತೆ ನೀವು ಟ್ರೈಪಾಡ್ ನಾಗ ಯೂಸ್ ಮಾಡ್ತಿರ್ತಿರಲ್ಲ ಬ್ಯಾಕ್ ಕ್ಯಾಮ್ರಾ ಇತ್ತು ಅನ್ಕೊಂಡಿದ್ದ ಅಂತ. ಅದಕ್ಕೆ ನಾನು ಮನೆ 3 ಕಮೆಂಟ್ ಬಂದಿದ್ದಲ್ಲ ಬ್ಯಾಕ್ ಇದು ಎಡಗೆ ಯೂಸ್ ಮಾಡ್ತೀರಿ, ಆಮೇಲೆ ಎಡಗಲ್ಲಿ ಊಟ ಮಾಡ್ತೀನಿ ಅಂತಾರಲ್ಲ. ಫ್ರಂಟ್ ಸೆಲ್ಫಿ ಕ್ಯಾಮ್ರಾ ಇಟ್ಟಿರ್ತಾರಲ್ರಿ, ಹಂಗಾಗಿ ಹಂಗೆ ಕಾಣಿಸುತ್ತೀರಿ. ಅದು ಎಡಗಿನ ಬಲ ಕಾಣುತ್ತಾ ಬಲ್ಕಿಂದ ಎಡಗೆ ಕಾಣಿಸ್ತೈತಿ. ಮಿರರ್ ಒಳಗೆ ಹೆಂಗ ಇರ್ತೀವಿ ರೈಟ್ ಇದ್ದು ಲೆಫ್ಟ್ ಇದ್ದು ರೈಟ್ ಕಾಣುತ್ತೆ, ಕ್ಯಾಮ್ರಾದಾಗ ಹಂಗ ಕಾಣುತ್ತೆ. ಹಂಗೆ ಇರ್ತೈತ್ರಿ. ಮತ್ತೇನ್ರಿ ಮುಂದೆ ಕಂಟೆಂಟ್ ಮಾಡಿದೇನ್ರಿ ಮೇಡಮ್? ಉಂಡಿ ಮಾಡ್ಬೇಕ್ರಿ. ಉಂಡಿ ಮಾಡ್ಬೇಕು ಈಗ ಪಂಚಮಿ ಉಂಡಿ ಇನ್ನ ಮಾಡೋದು. Everyone, respected teachers and my dear friends, today we are celebrating 77th Independence Day. Today I am going to speak a few lines on our national flag. Our national flag is also known as light colors or Tiranga. The topmost color saffron represent courage and sacrifice. The middle color white represents truth, peace and purity. The lowermost color green represents prosperity. In the middle there is a blue Ashoka Chakra that has 24 equal spokes. Our national flag was designed by Pingali Venkaya. Thank you all. Jai Hind. ಸ್ನೇಹಿತರೆ ನೋಡ್ರಿ, ಸಂಜೆ ಐತಿ. ನಾನು ಸ್ವಲ್ಪ ಚಹಾ ಮಾಡ್ಕೊಂಡು ಕೊಡ್ತೆ, ಅವ್ರಿಗೆ ಹಾಲು ಕೊಟ್ಟೆ ಇಬ್ಬರಿಗೂ. ಅಮ್ಮನು ಮಮ್ಮಿ ಸ್ನ್ಯಾಕ್ಸ್ ಮಾಡು ಅಂತ ಅನ್ನಕತ್ತೆ. ಹಾಗಾಗಿ ತರಕಾರಿ ಏನೈತಲ್ರಿ ಸುಮ್ಮನೆ ಹಾಳಾಗ್ಬಿಡ್ತೈತಿ. ಹಾಗಾಗಿ ತರಕಾರಿ ಇದ್ದಾಗ ಮಾತ್ರ ಈ ಥರ ಪಾಸ್ತಾ ಮಾಡ್ಕೊಡೋದು. ಹಾಗಾಗಿ ಪಾಸ್ತಾ ಮಾಡ್ಕೊಡ್ಬೇಕಂತೇಳಿ ಕುದಿಯಕ್ಕೆ ಇಟ್ಟೇನ್ರಿ. ಈಗ ತರಕಾರಿ ಕಟ್ ಮಾಡ್ಕೋಬೇಕು. ಹಾಗೆ ಬಾಹುಬಲಿ ಮೂವಿ ಬಂದು ಎಷ್ಟು ವರ್ಷ ಆಯ್ತು. ಬಾಹುಬಲಿ ಮೂವಿನ ನೋಡಿಲ್ಲ ನಾನು. ನೋಡಾಕತ್ತೇನ್ರಿ ಈಗ ಅತೈತಿ ನೋಡ್ಕೊಂತ. ಅವನಿಗೆ ಸ್ನ್ಯಾಕ್ಸ್ ಮಾಡಾಕತ್ನೆ, ಅವನು ಹೋಮ್ವರ್ಕ್ ಮಾಡಾಕತ್ತಾನ. ಹೋಮ ನೋಡ್ರಿ, ನಾ ಈಗ ತೆಗೆದು ತರಕ್ಕೆ ಹೊಂಟೇನಿ ರೀ ಅಂಗಡಿ ಕಡೆ. ಸ್ವಲ್ಪ ಮನ್ಯಾಗ ಕೆಲಸ ಇತ್ತು, ಅದು ಇದೆಲ್ಲ ಮುಗಿಸ್ಕೊಂಡು ಹೊಂಟೀನಿ. ನನಗೂ ಆರಾಮಿಲ್ಲ, ಈ ಹವಾನ ಹಂಗೆ ಐತಿಲ್ರಿ. ಹಾಗಾಗಿ ಬರ್ರಿ ನಮ್ಮ ಸೆಟ್ ಹೆಂಗೆ ಹೊಡಿತೀವಿ ತಗಡೆ ಎಲ್ಲಿ ತೊಗೊಂಬರ್ತೀವಿ ಎಲ್ಲ ನಮ್ಗೆ ತೋರಿಸ್ತೇನೆ. ಹಾಗೆ ಸ್ನೇಹಿತರೆ, ಇದು ಮಳೆಗಾಲ ಆಗಿರೋದ್ರಿಂದ ಅಂಗಡಿಯಾಗ ಭಾಳ ಸಮಸ್ಯೆ ಆಗತೈತೆ ರೀ. ಅದು ತಾಡ್ಪತ್ರೆ ಕಟ್ಟ್ಯಾರ, ಅದರ ನೀರು ನಿಂತು ಮಳೆ ನೀರೆಲ್ಲ ನಿಂತು ಪೂರ್ತಿ ಒಳಗೆ ಬಕ್ಕೊಂಬಿಡ್ತೈತಂತ್ರಿ ಅದು. ಹಾಗಾಗಿ ಅದನ್ನ ಮಾಡ್ಬೇಕಂದು ಎಷ್ಟು ದಿನ ಆಗೈತೆ ಅವರು ಪ್ಲ್ಯಾನ್ ಮಾಡಕತ್ತಿ ಶೀಟ್ಸ್ ಹಾಕ್ಕೋಬೇಕು ಮೇಲೆ ಅಂತೇಳಿ. ಮನೆ ದಿನ ಲೇಟಾಗಿ ಮಾಡ್ಕೋಬೋದಾದ್ರೆ ಅಂಗಡಿದು ಭಾಳ ಹರ್ಕತ್ತೈತೆ ರೀ. ಯಾಕಂದ್ರೆ ದುಡಿಯೋ ಅಂಗಡಿ ಅಲ್ಲಿ ಮಳೆ ಬಂತಂದ್ರೆ ಗಿರಾಕಿ ಬರೋದು ಮಳೆ ಬಂದಾಗ ರೀ. ನಿಲ್ಲಕ್ಕೆ ಜಾಗನೇ ಇರಲಿಲ್ಲ. ಒಳಗಡೆ ಐತ್ರಿ, ಆಮೇಲೆ ಈ ಕಡೆ ಹೊರಗೆ ನಿಂತು ಕುಡಿಯೋದೇ ಜಾಸ್ತಿ ಜನ.
ಹಾಗಾಗಿ ಮಾಡ್ಕೋಬೇಕು ಅಂದ್ಕೊಂಡು ಹೋದ್ರು ಇವರು. ಇದು ಎಂದಂದ್ರೆ ಅವತ್ತನ್ನು ಹಬ್ಬದ ದಿವಸ ಆಗಿದ್ರೆ ಅವತ್ತೊಂದು ಅಂಗಡಿ ಕೆಲಸ ಇಟ್ಕೊಂಡಿದ್ರು ಅಂತ ಹೇಳಿದ್ನಲ್ರಿ, ಅವತ್ತಾಗಿದ್ದು ಇದು. ನಾನು ನಿನ್ನೆಲ್ಲ ಹೋಗಿ ಹಾಕಿದ್ನಲ್ಲ ಅವತ್ತು. ನಾ ಇಲ್ಲಿ ಮನೆ ಜೋರು ಹಬ್ಬದ ಕೆಲಸ ನಡೆಸಿದ್ದೆ, ಅವ್ರು ಇಲ್ಲಿ ಅಂಗಡಿ ಕೆಲಸ ಇದನ್ನು ನಡೆಸಿದ್ರು. ಶೀಟ್ಸು ಹೊಸವಲ್ರಿ ಅವು, ಒಬ್ರು ಹಾಕಿದ್ರಂತ, ಅವು ಹಂಗೆ ಇದ್ವು. ಅದು ಚಲೋನ ಅದಾವ್ರಿ, ಏನಾಗಿಲ್ಲ, ಗಟ್ಟಿನ ಇದು. ಹಾಗಾಗಿ ಅವನ್ನ ನಡೀತೈತೆ ನಮಗೇನು ನೀರು ಸಿಡದೆ ಇರೋಂಗೆ ಅದು ಸಾಕು ಅಂದ್ಕೊಂಡು ಅವನ್ನ ತೊಗೊಂಡು ಬಂದರು. ಒಂದಿಷ್ಟು ಹುಡುಗರನ್ನ ಕರ್ಕೊಂಡು ಹೋಗಿದ್ರು, ಒಂದಿಬ್ಬರನ್ನ. ಒಬ್ಬರು ಆದರೆ ಯಾವುದೂ ಮಾಡೋಕ್ಕಾಗೋದಿಲ್ಲ, ಇಂಥಕ್ಕೆ ಯಾವುದಕ್ಕಾದ್ರೂ ಬೇಕು, ಒಂದು 4 ಇಲ್ಲ 6 ಕೈ ಬೇಕಾಗ್ತಾವ್ರಿ. ಹಾಗಾಗಿ ಅವ್ರಿಗೆ ಗೊತ್ತಿರೋ 1-2 ಹುಡುಗರನ್ನ ಕರ್ಕೊಂಡೋಗಿ ತೊಗೊಂಡು ಬಂದರು. ಅದು ನಮ್ಮ ಸ್ಕೂಟಿ ಮೇಲೆ ಮಾಡ್ಬೇಕ್ರಿ, ನಾವು ಏನೋ ಮಾಡಿದ್ರು. ಇಂಥ ದೊಡ್ಡ ಮನೆ ಕಟ್ಸಿದ್ರು ಕೂಡ ಆ ಸ್ಕೂಟಿ ಮೇಲೆ ಆಗೈತೆ ನಮ್ಮ ಮನೆ. ಪ್ರತಿಯೊಂದು ಸಿಮೆಂಟ್ ಉಸುಗು ಪ್ರತಿಯೊಂದನ್ನು ಅದ್ರಾಗ ಹಾಕೊಂಡ್ಬರ್ತಿದ್ರು ಅವರು. ಹಾಗಾಗಿ ಸ್ಕೂಟಿ ಭಾಳ ಒಂಥರ ಒಂದು 5ನೇ ಮೆಂಬರ್ ರೀ ನಮ್ಮ ಮನ್ಯಾಗ ನಮ್ಮ ಸ್ಕೂಟಿ. ಹಂಗಾಗೈತಿ. ಹೊಸ ಮೆಂಬರ್ ಅಲ್ಲ, ಹಳೆ ಮೆಂಬರೇ, ಆದ್ರೆ ಮೆಂಬರ್ಸ್ ಪ್ಲೇಸ್ ಕೊಟ್ಟಿವ್ರಿ ನಾವು, ಅಷ್ಟು ಕೆಲಸ ಮಾಡ್ತೈತೆ ಆ ಸ್ಕೂಟಿ. ಹಂಗಾಗಿ ಇದನ್ನು ಹಾಕ್ಕೊಂಡು ನೋಡ್ರಿ, ಈ ಥರ ಕಾಣಕತ್ತೈತಿ. ಇನ್ನು ಚಿಂತಿಲ್ಲ, ಯಾಕಂದ್ರೆ ಭಾಳ ಅವ್ರಿಗೆ ಟೆನ್ಷನ್ ಆಗ್ಬಿಟ್ಟಿತ್ತು. ಮಳೆ ಬಂದು ಗೊಡ್ಲೆ ಗಿರಾಕಿಗೆ ನಿಲ್ಲಕ್ಕೆ ಜಾಗ ಹಾಕಿದ್ರೆ, ಅವ್ರಿಗೂ ಪೂರ್ತಿ ಕೆಳಗೆ ನೀರು ಮೇಲೆ ನೀರು ಹಾಕಿತ್ರಿ ಯಜಮಾನ್ರಿಗೆ. ಕಾಲು ಹಂಗಾಗಿ ಅವು ನೆಂದು ಕಾಲೆಲ್ಲ ಬೆಳ್ಳೆಲ್ಲ ನೀರಾಗ ನಿಂತು ಗಾಯ ಆಗಿ ಈ ಥರ ಆಗಕತ್ತಿತ್ತು ಅವ್ರಿಗೆ. ಇದೊಂದು ಎಷ್ಟು ದಿನದಿಂದ ಪೆಂಡಿಂಗಿದ್ದ ಕೆಲಸ ಇವತ್ತು ಮಾಡ್ಕೊಂಡು ನೋಡ್ರಿ. ಒಂದೊಂದು ಮನೆಯದು ಒಂದು ಏನೋ ಬೇಕಂದ್ರೆ ಪಟ್ಟನ ಮಾಡ್ಕೊಂಡ್ಬಿಡ್ತಾರೆ. ತಮ್ಮದು ಏನೋ ತೊಂದರೆ ಇದ್ರೂ ಬೇಗ ಮಾಡ್ಕೊಳ್ಳೋದಿಲ್ಲ ಅವರು. ಮನೆಗೆ ಒಂದು ಸ್ವಲ್ಪ ಲೇಟ್ ಆಗ್ಬಿಡ್ದು, ಏನೋ ಮನೆ ವಿಷಯದ ಅಷ್ಟು ಇದನ್ನು ಕೊಡ್ತಾರೆ ಅವರು ಮನೆಗೆ. ಆಮೇಲೆ ಅಂಗಡಿ ಕೊಡ್ತಾರೆ. ಅದು ನಾನು ಇವತ್ತು ಮೊನ್ನೆನೇ ಹೇಳಿದೆ, ಅಂಗಡಿ ಅದನ್ನ ಹಾಕೋರಿ ಅಂತೇಳಿ. ಈ ಥರ ಆಯ್ತು ನೋಡ್ರಿ, ಅಂಗಡಿ ಶೀಟ್ಸ್ ಹಾಕ್ಕೊಂಡಿಂದ ಯಾವ ಥರ ಕಾಣಕತ್ತೈತಿ. ಚಿಂತಿಲ್ಲ, ಒಂದು ಹನಿ ನೀರು ಕೂಡ ಒಳಗೆ ಬರೋದಿಲ್ಲ ಇನ್ನು. ಓಕೆ ಸ್ನೇಹಿತರೆ, ಇದರೊಂದಿಗೆ ಇವತ್ತಿನ ಈ ಲಾಗ್ನ ಇಲ್ಲಿಗೆ ಮುಗಿಸ್ತೀನಿ ರೀ. ಈ ಲಾಗ್ ನಿಮಗೆಲ್ಲ ಇಷ್ಟ ಆಗಿರ್ತೈತೆ ಅನ್ಕೋತೀನಿ. ಇಷ್ಟ ಆದರೆ ಲೈಕ್ ಶೇರ್ ಮಾಡಿರಿ. ಆಮೇಲೆ ನೋಡಿರಿ, ನಮ್ಮದು ಶೀಟ್ಸ್ ಎಷ್ಟು ಚೆಂದ ಕಾಣಕತ್ತಿತ್ತು ನಮ್ಮ ಅಂಗಡಿಗೆ. ಇಷ್ಟ ಆಗಿಂದ ಅವ್ರು ಹಾಕ್ಕೊಂಡಿದ್ರಿ, ಮೊದಲು ಹಾಕ್ಕೊಂಡಿದ್ರು ಆ ಕಡೆ ಬಾಜು ರೈಸ್ ಅಂಗಡಿಯವರು. ನಮ್ಮದೊಂದು